ಶಾಂತ ಶಾಂತ, ಏನು ಇಲ್ಲೂ ಯಾರೂ ಕಾಣಿಸ್ತಾನೆ ಇಲ್ಲ. ಒಂದು ಲೋಟ ಕಾಫಿ ಕೊಡು ಇಲ್ಲಿ. ಓ, ನಮ್ಮ ಗೌಡ್ರು ಎದ್ದು ಬಂದ್ಬಿಟ್ಟಿದ್ದಾರೆ. ಸುಂದರ, ಅತಿ ಸುಂದರ ನಮ್ಮ ಸುಂದರೇ ಗೌಡ್ರು. ಯಾಕೆ ಯಜಮಾನ್ರೆ, ನೀವು ನನ್ನೇ ಕರಿಬೋದಾಗಿತ್ತಲ್ವಾ? ನಾನೇ ಕಾಫಿ ಕೊಡ್ತಾ ಇದ್ದೆ. ಓಹೋ ಮ್ಯಾಗಿ, ನೀನು ಇಲ್ಲೇ ಇದೆಯಾ? ನಾನು ಎಲ್ಲೋ ಇಲ್ಲಿ ಇಲ್ವೇನೋ ಅಂದ್ಕೊಂಡೆ. ಓಕೆ ಓಕೆ, ಸ್ಟ್ರಾಂಗಾಗಿ ಒಂದು ಲೋಟ ಕಾಫಿ ತೊಗೊಂಡು ಬಾ ಮ್ಯಾಗಿ. ಸರಿ ಯಜಮಾನ್ರೆ, ನಿಮಗೆ ಕಾಫಿ ಕೊಡ್ಲಾ ಇಲ್ಲ ಟೀ ಕೊಡ್ಲಾ? ಕಾಫಿನೇ ತಗೊಂಡು ಬಾ ಮ್ಯಾಗಿ. ಬೆಲ್ಲ ಹಾಕಿ ಮಾಡ್ಲಾ ಇಲ್ಲ ಸಕ್ಕರೆ ಹಾಕಿ ಮಾಡ್ಲಾ ಯಜಮಾನ್ರೆ? ಬೆಲ್ಲನೇ ಹಾಕಿ ಮಾಡು, ತುಂಬ ಚೆನ್ನಾಗಿ ಮಾಡ್ತೀಯ ನೀನು. ಫಿಲ್ಟರ್ ಕಾಫಿ ಮಾಡ್ಲಾ ಇಲ್ಲ ಬ್ರೂ ಕಾಫಿ ಮಾಡ್ಲಾ ಯಜಮಾನ್ರೆ? ಬ್ರೂ ಕಾಫಿನೇ ಮಾಡ್ಕೊಬಾ ಮ್ಯಾಗಿ. ಚಿಕ್ಕ ಲೋಟದಲ್ಲಿ ಕೊಡ್ಲಾ ದೊಡ್ಡ ಲೋಟದಲ್ಲಿ ಕೊಡ್ಲಾ ಯಜಮಾನ್ರೆ? ಒಂದು ಅಂಡೆ ಮಾಡ್ಕೊಬಂದು ಬಾಯಿ ತುಂಬ ಸುರಿ. ಅಮ್ಮವ್ರೆ, ನೀವು ಬಂದ್ರಾ? ನಾನೇ ಬಂದಿದ್ದು. ನೀವಿಬ್ರು ಚಿಕ್ಕದ್ಲ ದೊಡ್ಡದ ಸಕ್ಕರೆನ ಬೆಲ್ಲನ ಅಂತ ಇಬ್ರು ಫುಲ್ಲು ಸೀರಿಯಸ್ ಆಗಿ ಡಿಸ್ಕಸ್ ಮಾಡ್ತಿದ್ರಲ್ಲ, ಕಿವಿಲಿ ಕೇಳಕ್ ಆಗ್ಲಿಲ್ಲ, ಅದಕ್ಕೆ ನಾನೇ ಬಂದೆ. ನೀವೇನ್ರಿ ಅವಳೇನಂದ್ರು ಅಲ್ಲಿ ಕಿರ್ಕೊಂಡು ನಿಂತಿರ್ತೀರಲ್ಲ. ಯಾಕೆ ಕೋಪ ಮಾಡ್ಕೋತೀಯ ಬಿಡು ಶಾಂತ. ಅವಳೇನೋ ಪ್ರೀತಿಯಿಂದ ಕೇಳ್ತಾ ಇದ್ದಾಳೆ, ನನಗೆ ಯಾವ್ದು ಇಷ್ಟ ಅದನ್ನು ಮಾಡಿಕೊಡ್ತಾಳೆ. ನೀನು ಯಾಕೆ ಈ ಥರ ಫುಲ್ಲು ರೈಸ್ ಆಗಿಬಿಟ್ಟಿದ್ಯಾ ಬೆಳಿಗ್ಗೆನೆ? ನಾನು ರೈಸ್ ಆಗಿಲ್ಲ ಕಣ್ರಿ, ನೀವಿಬ್ರು ಸೇರ್ಕೊಂಡು ನನ್ನ ರೈಸ್ ಮಾಡ್ಬಿಟ್ಟಿದ್ದೀರಾ. ಅಮ್ಮವ್ರೆ, ಯಾಕೇನೋ ನಮ್ಮ ಯಜಮಾನ್ರಿಗೆ ಬೈತಾ ಇದ್ದೀರಾ? ನಿಮಗೂ ಬೇಕಿದ್ರೆ ಹೇಳಿ, ನಿಮ್ಗೆ ಯಾವ ಥರ ಕಾಫಿ ಬೇಕು ಟೀ ಬೇಕು ನಾವು ಮಾಡ್ಕೊಬಂದು ಕೊಡ್ತೀರಲ್ಲ. ಕೊಡ್ತೀಯ ಯಾವಾಗಲೂ ಇವ್ರ ಮುಂದೆ ನುಲ್ಕೊಂಡು ನಿಂತಿರ್ತೀಯ. 7 ಗಂಟೆ ಕೇಳಿದ್ರೆ 10 ಗಂಟೆ ಕೊಡ್ತೀಯ ಕಾಫಿ. ಎಲ್ಲ ನನ್ನ ಕರ್ಮ. ಮ್ಯಾಗಿ, ನೀನೇನು ಬೇಜಾರು ಮಾಡ್ಕೋಬೇಡ ಮ್ಯಾಗಿ. ರೀ, ನೀವು ಹಲ್ ಕಿರ್ಕೊಂಡ್ರನ್ನ ಸ್ವಲ್ಪ ಮುಚ್ತೀರಾ? ಅಮ್ಮವ್ರೆ, ನೀವ್ಯಾಕೆ ನಮ್ಮ ಯಜಮಾನ್ರ ಜೊತೆ ಜಗಳ ಆಡ್ತಾ ಇದ್ದೀರಾ? ನಾನು ಹೋಗ್ತೀನಿ ಬಿಡಿ, ಈ ಕಾಫಿ ಮಾಡ್ಕೊಂಡು ಬರ್ತೀನಿ. ಹೋಗು. ನೀನು ಮ್ಯಾಗಿ ಆಗಿರೋ ಬದಲು ಮೂಗಿ ಆಗಿರ್ಬೇಕಾಗಿತ್ತು. ಬರೀ ಮಾತಾಡ್ತಾಳೆ, ಒಂದು ಕೆಲಸ ಮಾಡಲ್ಲ ಇವಳು. ಮ್ಯಾಗಿ, ಯಾಕೋ ತುಂಬ ಸುಸ್ತಾದಂಗೆ ಕಾಣ್ತಾ ಇದೆಯಾ? ಹೋಗಿ ಮ್ಯಾಗಿ ಮಾಡ್ಕೊಂಡು ತಿನ್ಕೊಂಡು ಆಮೇಲೆ ನಮಗೆ ಕಾಫಿ ಮಾಡ್ಕೊಂಡು ಬಾ ಮ್ಯಾಗಿ. ಮ್ಯಾಗಿ, ನೀನು ಹೋಗು, ಯಾಕೆ ಇಲ್ಲೇ ನಿಂತಿದೀಯಾ? ಫುಲ್ಲು BP ರೈಸ್ ಮಾಡ್ಕೊಬಿಟ್ಟಿದ್ದಾಳೆ. ಹೋಗು ನೀನು. ಮ್ಯಾಗಿ ಹೋಗ್ತೀಯಾ ಇಲ್ವೋ ಈಗ? ಸರಿ ಆಯ್ತು. ಬಿಡು ಶಾಂತ, ಇನ್ನೂ ಏನಕ್ಕೆ ಕೋಪ ಮಾಡ್ಕೊಂಡಿದ್ಯಾ? ರೀ, ನನಗೆ ಅವಳ ಬಗ್ಗೆ ಏನು ಬೇಜಾರಿಲ್ಲ. ಅವಳು ಏನು ಅಂತ ಗೊತ್ತು ನನಗೆ. ಅವಳು ಏನಂದ್ರೆ ನೀವು ಯಾಕೆ ಹಲ್ ಕಿರ್ಕೊಂಡು ನಿಂತಿರ್ತೀರಾ? ಆಯಿತು, ನಂದು ಮ್ಯಾಗಿದು ಫ್ರೆಂಡ್ಶಿಪ್ ಬಿಡು ಶಾಂತ. ನೀನು ಆರಾಮಾಗಿ ಕೂತ್ಕೋ. ಬೆಳಿಗ್ಗೆನೇ ಈ ಥರ ಮುಖನ ಸಿಂಡ್ರಿಸ್ಕೋಬೇಡ, ಮನೆಗೆ ಒಳ್ಳೇದಲ್ಲ. ಸರಿ ಆಯಿತು. ಕಾಫಿ ಕುಡ್ಕೊಂಡು ನಾನು ಸ್ವಲ್ಪ ಗೌರಿ ಮನೆ ಹತ್ರ ಹೋಗಿ ಬರ್ತೀನಿ. ಏನು ನೆನ್ನೆ ಮಾನ್ಸನ್ಗೆ ರೋಡಲ್ಲಿ ಯಾರೋ ಆಕ್ಸಿಡೆಂಟ್ ಮಾಡಿಬಿಟ್ನಂತೆ, ಹೋಗೋಕ್ಕೆ ಆಗಲಿಲ್ಲ. ಈಗ ಹೋಗಿ ಬರ್ತೀನಿ. ಇರು, ನಾನು ಬರ್ತೀನಿ, ಇಬ್ರು ಜೊತೆಗೆ ಹೋಗೋಣ. ಮತ್ತೆ ನಿನ್ನೆ ಮಾವಯ್ಯನವ್ರು ಕೇಳ್ತಾ ಇದ್ರು, ಕೃಷ್ಣ ಫೋನ್ ಮಾಡಿದ್ನ ಯಾವಾಗ ಬರ್ತಾನೆ ಅಂತ. ನೀವು ಫೋನ್ ಮಾಡಿ ಮಾತಾಡ್ಸ್ಬಿಡ್ಬೇಕಿತ್ತು ಮಾವಯ್ಯನವ್ರ ಜೊತೆ. ಆಯಿತು ಶಾಂತ, ಅವ್ರು ತಿಂಡಿ ಎಲ್ಲ ಮಾಡಿ ಮಾತ್ರೆ ತಗೊಳ್ಳಿ. 11 ಗಂಟೆ ಅಷ್ಟೊತ್ತಿಗೆ ಫೋನ್ ಮಾಡಿ ಮಾತಾಡಿಸ್ತೀನಿ. ಹ್ಞೂ ರೀ, ಕೃಷ್ಣ ಬೇಗ ಬಂದಷ್ಟು ಮಾವಯ್ಯನವ್ರ ಆರೋಗ್ಯ ಸುಧಾರಿಸುತ್ತೆ ಅನಿಸುತ್ತೆ. ಇನ್ನೇನು, ಇನ್ನೊಂದು 2-3 ದಿನ ಬಂದ್ಬಿಡ್ತಾನೆ. ಯಜಮಾನ್ರೆ, ಕಾಫಿ ತಗೊಳ್ಳಿ. ಕೊಡು ಮ್ಯಾಗಿ. ನಾನು ಬೈದೆ ಅಂತ ಬೇಜಾರು ಮಾಡ್ಕೋಬೇಡ ಆಯ್ತಾ? ಪರವಾಗಿಲ್ಲ ಬಿಡಿ ಅಮ್ಮನವ್ರೆ, ನಿಮ್ಮದು ನಮ್ಮದು ಜಗಳ ಮಾಮೂಲಿ ತಾನೇ. ನಾವಿಬ್ರು ಜಗಳಾಡೋದು ನಮ್ಮ ಯಜಮಾನ್ರಿಗೋಸ್ಕರ ಅಲ್ವಾ? ನೀನು ಬದಲಾಗಲ್ಲ ಬಿಡು. ಯಜಮಾನ್ರಿ, ತಿಂಡಿ ಏನು ಮಾಡಲಿ ಇವತ್ತು? ಇವತ್ತು ಮ್ಯಾಗಿ ಮಸ್ತ್ ಬಿಸಿಬೇಳೆ ಬಾತ್ ಮಾಡಿಬಿಡು. ಸರಿ ಯಜಮಾನ್ರಿ. ಮ್ಯಾಗಿ ನಾನು ಮತ್ತೆ ಗೌಡ್ರು ಗೌರಿ ಮನೆ ಹತ್ರ ಹೋಗಿ ಬರ್ತೀವಿ. ಬರೋವರೆಗೆ ಮಾಡು, ಮಾವನವ್ರಿಗೆ ರೂಮ್ಗೆ ಕೊಟ್ಬಿಡು ಕಾಫಿನ. ಸರಿ ಅಮ್ಮವ್ರೆ, ಓಡೋಣವರಿ. ಸರಿ ಶಾಂತ, ಬಾ ಹೋಗೋಣ. ಏನಿಷ್ಟು ಬೇಗನೆ ಎಷ್ಟೊಂದು ಬಿಸಿಲು ಬಂದ್ಬಿಟ್ಟಿದೆ ನೋಡು ಶಾಂತ. ಹೌದು ರೀ, ಇನ್ಮೇಲೆ ಬೇಸಿಗೆ ಶುರುವಾಗುತ್ತಲ್ಲ, ಇನ್ಮೇಲೆ
ಬಿಸಿಲು ಜಾಸ್ತಿನೇ. ಹೋ ಶಾಂತಂದು ಅಕ್ಕ, ಗೌಡ್ರು ಎಲ್ಲಿ ಹೊರಟ್ರಿ ಬೆಳಿಗ್ಗೆನೆ? ನಿಮ್ದು ನೋಡಿ ನನಗೆ ತುಂಬಾನೇ ಖುಷಿ ಆಯ್ತು. ರೇಷಿ ಕರೆಕ್ಟಾಗಿ ಮಾತಾಡು. ನಿಮ್ಮ ನೋಡಿ ಖುಷಿ ಆಯ್ತು ಅಂತ ಈ ನಮ್ದು ನಿಮ್ದು ಅಂತ ಮಾತಾಡಬೇಡ. ಹ್ಞೂ ಅದೇ ಅದೇ ಗೌರಿ ಮಗಳು ಮಾನಸನ್ಗೆ ಆಕ್ಸಿಡೆಂಟ್ ಆಗಿದೆ ಅಂತ ನಿನ್ನೆ ನೀನೇ ಹೇಳ್ದಲ್ಲ. ನಿನ್ನೆ ಹೋಗೋಕ್ಕಾಗಲಿಲ್ಲ, ತಲೆನೋವು ಬಂದ್ಬಿಟ್ಟು ಮನೇಲಿ ಮಲ್ಕೊಬಿಟ್ಟಿದ್ದೆ. ಈಗ ಹೋಗ್ತಾ ಇದ್ದೀವಿ ನೋಡ್ಕೊಬರೋಣ ಅಂತ. ಓ ಹೌದಾ, ನಡೀರಿ, ನಾನು ನಿಮ್ಮ ಜೊತೆ ಬರ್ತೀನಿ. ನಾನು ನೋಡ್ಕೊಂಡು ಬರ್ತೀನಿ. ಗೌರಂದು ಅಕ್ಕ ಏನು ಮಾಡ್ತಾ ಇದ್ದೀರಾ? ಬಂದೆ ರೇಷಿ. ಓ ಶಾಂತಕ್ಕ, ಗೌಡ್ರು ಎಲ್ಲ ಬಂದ್ಬಿಟ್ಟಿದ್ದೀರಾ? ಇದೇನು ಇಷ್ಟೊತ್ತಿಗೆ ಬಂದ್ಬಿಟ್ಟಿದ್ದೀರಾ ನಮ್ಮ ಮನೆಗೆ? ಅದೇ ಮಾನಸಂದು ನೋಡೋಣ ಅಂತ ಬಂದ್ವಿ. ಏ ರೇಷಿ, ಸುಮ್ಮನೆ ನಿಂತ್ಕೋ, ನಾನು ಮಾತಾಡ್ತೀನಿ. ಏನು ಗೊತ್ತಾನೆ ಗೌರಿ, ನಿನ್ನೆ ಇವಳು ಬಂದು ಹೇಳಿದ್ಲು ಮಾನಸನಿಗೇನು ಆಕ್ಸಿಡೆಂಟ್ ಆಗಿಬಿಟ್ಟಿತ್ತು ಅಂತ, ಅದಕ್ಕೆ ನೋಡ್ಕೊಂಡು ಹೋಗೋದ ಅಂತ ಬಂದ್ವಿ. ಹೇಗಿದ್ದಾಳೆ ಗೌರಕ್ಕ ಮಾನಸ? ಓ ಅದಾ, ಒಂದು ಸಣ್ಣ ಆಕ್ಸಿಡೆಂಟು ಅಷ್ಟೇ, ಏನೂ ಆಗಿಲ್ಲ. ರಾತ್ರಿ ಸ್ವಲ್ಪ ಚೆನ್ನಾಗಿ ಬಿಸಿನೀರು ಬಿಟ್ಟು ಅಯೋಡಿಕ್ ಸುಜ್ಜಿ ಮಲಗಿಸಿದ್ದೆ. ಈಗ ಚೆನ್ನಾಗಿದ್ದಾವೆ. ಹ್ಞೂ ಹೌದು, ನಾನೇ ಮಾನಸನ್ಗೆ ಕಾಪಾಡಿಗೆ ಇದ್ದು. ಥ್ಯಾಂಕ್ಸ್ ರೇಷಿ. ಹೇಳಿದ್ಲು ಮಾನಸ ನೀನು ಬಂದು ಮಾನಸನಿಗೆ ಹೆಲ್ಪ್ ಮಾಡಿ ಆ ಹುಡುಗನಿಗೂ ಚೆನ್ನಾಗಿ ಬೈದು ಕಳಿಸ್ತೆ ಅಂತ. ಹ್ಞೂ ಹೌದು, ಅವನಿಗೆ ಚೆನ್ನಾಗಿ ಬೈದು ಗಾಚಾರ್ಗೆ ಬಿಡಿಸೇ ಬಿಟ್ಟಿದ್ದೀನಿ. ಹೌದಾ, ಇವಾಗಿಲ್ವಾ ಮಾನಸ? ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ ನಾವು. ಸ್ನಾನ ಮಾಡ್ತಾ ಇದ್ದಾವೆ ಶಾಂತಕ್ಕ, ನೀವು ಕೂತ್ಕೊಳ್ಳಿ, ಟೀ ತಗೊಬರ್ತೀನಿ. ಅಯ್ಯೋ ಗೌರಕ್ಕ, ಬೇಡಿ, ಈಗ ತಾನೇ ಮ್ಯಾಗಿ ಒಳ್ಳೆ ಕಾಫಿ ಮಾಡಿಕೊಟ್ಲು, ಕುಡ್ಕೊಂಡು ಬಂದ್ವಿ. ನೀವೇನು ತಲೆ ಕೆಡ್ಸ್ಕೊಬೇಡಿ, ಸುಮ್ಮನೆ ಹಾಗೆ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಸ್ವಲ್ಪ ತಿಂಡಿನಾರು ಮಾಡಿ ಗೌಡ್ರೆ. ಅಯ್ಯೋ ಬೇಡ, ಇವರು ಮ್ಯಾಗಿಗೆ ಬಿಸಿ ಬೇಡ ಬಾತ್ ಮಾಡು ಅಂತ ಹೇಳ್ಬಿಟ್ಟು ಬಂದಿದ್ದಾರೆ. ಅವಳು ಹೋಗೋವ್ರಿಗೆ ಮಾಡ್ತಾವಳೆ, ನೀನೇನು ತಲೆ ಕೆಡ್ಸ್ಕೊಬೇಡ ಬಿಡು ಗೌರಿ. ಹ್ಞೂ ಹೌದು, ನಾನು ಬೇಕಿದ್ರೆ ಗೌರಕ್ಕನ ಮನೆಯಲ್ಲಿ ಬೇಕಾದರೂ ತಿಂಡಿ ತಿಂತೀನಿ, ಇಲ್ಲ ನಾನು ಶಾಂತಕ್ಕೊಂದು ಮನೆಯಲ್ಲಿ ಬೇಕಿದ್ರೆ ಬಿಸಿಗೆ ಬಾಳು ಬೇತು ನಾನು ತಿಂತೇನೆ. ರೇಷಿ, ಎಷ್ಟು ಮಾತಾಡ್ತೀಯ? ಕನ್ನಡ ಬಂದಿರೋ ಅಂದುವೆ ಮುಳುಗಿ ಏಳ್ಸಿ ಏನೋ ಒಂದು ಮಾತಾಡ್ತೀಯ. ಅದು ಬಿಸಿಗೆ ಬೇಲ್ಗೆಲ್ಗೆ ಬಾತು ಅಲ್ಲ, ಬಿಸಿಬೇಳೆ ಬಾತು. ಅದೇನೇ ಬಿಡಿ ಗೌರಂದು ಅಕ್ಕ, ನಾವು ಟ್ರೈಗೆ ಮಾಡ್ತಾ ಇದ್ದೀವಿ ತಾನೆ, ನೀವು ಖುಷಿಗೆ ಪಡಬೇಕು. ಆಯ್ತಾಯ್ತು, ನೀನು ಶಾಂತಕ್ಕನ ಮನೇಲಿ ತಿಂಡಿ ಮಾಡಿ ಇವತ್ತು, ಆಯ್ತಾ? ಈ ಗೌರಂದು ಅಕ್ಕ ಫ್ರೆಂಡ್ಶಿಪ್ಗೆ ಚೆಂದ ಇದ್ದಾರೆ, ಆದರೆ ತುಂಬಾ ಜಿಪ್ಣಿ, ಏನೂ ಕೊಡಲ್ಲ, ಮಾತ್ರ ಚೆಂದ ಹಾಡ್ತಾರೆ. ಬಾರೇಶಿ, ನಮ್ಮ ಮನೆಗೆ ಹೋಗಿ ತಿಂಡಿ ಮಾಡೋಣ. ಮಾನಸ ಸ್ನಾನ ಮಾಡ್ಕೊಂಡು ಕಾಲೇಜ್ಗೆ ಹೋಗ್ಲಿ, ಸಂಜೆ ಒಟ್ಟಿಗೆ ಬಂದು ಕೂತ್ಕೊಂಡು ಮಾತಾಡಿಸ್ತಾ ಇತ್ತು. ಸರಿ ಶಾಂತಕ್ಕ, ನೀವು ಹೋಗಿರಿ, ಸಂಜೆ ಮಾನಸ ಬಂದಾಗ ನಾನೇ ಫೋನ್ ಮಾಡ್ತೀನಿ. ಎಲ್ಲ ಬಂದ್ಬಿಡಿ, ಇಲ್ಲ ಅಂದ್ರೆ ಮಾನಸನ ಕರ್ಕೊಂಡು ನಾನೇ ಮನೆ ಹತ್ರ ಬರ್ತೀನಿ ಬಿಡು, ಅವಳಿಗೇನು ತುಂಬ ಏನು ಏಟಾಗಿಲ್ಲ. ಸರಿ, ಹಾಗೆ ಮಾಡು ಗೌರಿ. ಏನೇ ಹೇಳಿ ಗೌಡ್ರೆ, ಈ ಗೌರಿಂದು ಅಕ್ಕ ತುಂಬಾ ಜಿಪ್ಣಿ. ಹೋಗ್ಲಿ ಬಿಡೆ ರೇಷಿ, ಏನು ಮಾಡ್ತೀಯ, ಒಬ್ಬೊಬ್ರು ಒಂದೊಂದು ಥರ ಇರ್ತಾರೆ. ಒಂದು ನಿಮಿಷಗೆ ಇರಿ ಶಾಂತಕ್ಕ, ಅಲ್ಲಿ ಬರ್ತಾ ಇದ್ದಾನಲ್ಲ ಅವನೇ ಮಾನಸನ್ಗೆ ಆಕ್ಸಿಡೆಂಟ್ ಮಾಡಿದ್ದು. ಎಷ್ಟು ಪೌಡರ್ಗೆ ಇರಬೇಡ, ನಮ್ಮೂರು ಬಿಟ್ಟು ಹೋಗ್ದಾನೆ ಇಲ್ಲೇ ಇದ್ದಾನೆ. ಆ ಕೇಸರಿ ಕಲರ್ ಟೀ ಶರ್ಟ್ ಹಾಕೊಂಡು ಹೋಯ್ತವನಲ್ಲ ಅವನಾ? ಹ್ಞೂ ಒಂದು ನಿಮಿಷ ಕೂಗ್ತೀನಿ ಇರಿ ಶಾಂತಕ್ಕ. ಏ ಹುಡುಗ ಬಾಯಿಲ್ಲಿ. ಆಂಟಿ ನೀವಾ? ಹೌದು ನಾನೇ. ಯಾಕೆ ಕಣ್ಗಿದು ಮೇಲ್ಮೇಲ್ಗೆ ಬಿಡ್ತಾ ಇದೆಯಾ? ನಾನೇ. ಆಂಟಿ ಪ್ಲೀಸ್ ಆಂಟಿ, ದಯವಿಟ್ಟು ನಾನು ಬಿಟ್ಬಿಡಿ ಆಂಟಿ. ಇನ್ನೇನು ಆಂಟಿ, ಮಾತುಕತೆ ಎಲ್ಲ ಮುಗಿದು ಕ್ಲಿಯರ್ ಮಾಡ್ಕೊ ಬಂದಿದ್ದೀನಿ ತಾನೆ, ಮತ್ತೇನು ಆಂಟಿ ನಿಮ್ಮದು? ನಿಂಗೆ ಎಷ್ಟು ಪೌಡರ್ಗೆ ಇರಬೇಡ, ಸುಮ್ಮನೆ ಹೋಗು ನಮ್ಮೂರಿಂದ ಅಂದರೆ ಮತ್ತೆ ಇಲ್ಲೇ ಓಡಾಡ್ಕೊಂಡು ನಿಂತಿದೀಯಾ, ಏನೋ ಮಾಡ್ತಾ ಇದೀಯಾ ಇಲ್ಲಿ. ರೇಷ್ಮಕ್ ಅವರೇ, ಅಷ್ಟೊತ್ತಿಂದ ನೀವು ಪೌಡ್ರು ಅಂತ ಇದ್ದೀರಲ್ಲ, ಏನದು ಅಂತ ಸ್ವಲ್ಪ ಹೇಳ್ಬಿಟ್ಟು ಆಮೇಲೆ ಮಾತಾಡ್ತೀರಾ? ಅಯ್ಯೋ ಸರ್, ಅದನ್ನು ನಾನು ಹೇಳ್ತೀನಿ.
ಪೊಗರು ಅನ್ನಕ್ಕೆ ಪೌಡ್ರು ಅಂತ ಇದ್ದಾರೆ ಇವರು. ಮಾತಾಡಿ ಮಾತಾಡಿ ರೇಷ್ಮಕ್ಕ. ಏ ರೇಷಿ, ಒಂದೇ ಸಮ ಮಾತಾಡಬೇಡ, ಸುಮ್ಮನಿರು. ಹುಡುಗ ಪಾಪ ಗಾಬರಿ ಆಗ್ಬಿಟ್ಟಿದ್ದಾನೆ. ಅವನು ಯಾರೋ ಎತ್ತ ಏನು ಅಂತ ಕೇಳೋಣ ಇರು ಒಂದು ನಿಮಿಷ. ಥ್ಯಾಂಕ್ಸ್ ಆಂಟಿ. ಈ ಊರಲ್ಲಿ ಎಲ್ಲರೂ ಇದೇ ಥರ ಅಂದ್ಕೊಂಡಿದ್ದೆ, ನೀವಾದರೂ ಸಮಾಧಾನವಾಗಿ ಮಾತಾಡ್ತಾ ಇದ್ದೀರಲ್ಲ. ಹಾ ಹಾ ಹಾ, ನೋಡಿದ್ರ ಶಾಂತಂದು ಅಕ್ಕ, ಇವಂದು ಬಿಟ್ರೆ ಹೆಂಗೆ ಮಾತಾಡ್ತಾನೆ. ರೈಲ್ಗೆ ಪುಂಗಿ ಪುಂಗಿ ಬಿಡ್ತಾ ಇರ್ತಾನೆ. ಇವನ್ಗೆ ಮಾತಾಡಲಿಕ್ಕೆ ಚಾನ್ಸು ಕೊಡಬಾರ್ದು ನೀವು, ನಾವೇ ಮಾತಾಡ್ತಾ ಇರಬೇಕು. ಏ ಸುಮ್ಮನಿರು ರೇಷೆ, ನೀನು ಹೇಳಪ್ಪ. ನೀನು ಇಲ್ಲೇನು ಮಾಡ್ತಿದ್ಯಾ? ನಮ್ಮೂರಲ್ಲೇ ಯಾಕೆ ಓಡಾಡ್ತಾ ಇದೀಯಾ? ಆಂಟಿ, ನಾವು ಈ ಊರಲ್ಲಿ ಹೊಸ ಮನೆ ಮಾಡ್ಕೊಂಡಿದ್ದೀವಿ. ನಮ್ಮ ಅಪ್ಪ ಅಮ್ಮ ಆಲ್ರೆಡಿ ಬಂದಿದ್ದಾರೆ. ನಾನು ಇವತ್ತು ಬಂದೆ ಅಷ್ಟೇನೆ ಆಂಟಿ. ಇಲ್ಲ, ಇನ್ಮೇಲೆ ಇಲ್ಲೇ ಇರೋದು ಆಂಟಿ. ಹಾಂ, ಹೌದಾ? ಯಾರ ಮನೆ ಅಂತ ಹೇಳಪ್ಪ ನೀನು? ನಮ್ಮ ಅಮ್ಮನ ಹೆಸರು ಲಕ್ಷ್ಮಿ ಅಂತ, ನಮ್ಮ ಅಪ್ಪನ ಹೆಸರು ಗೋವಿಂದು ಅಂತ. ನಾನು ಅವ್ರ ಮಗ ಪ್ರದೀಪ ಅಂತ. ಇವತ್ತು ನಾನು ಊರಿಗೆ ಬಂದೆ. ನಿನ್ನೆ ನಮ್ಮ ಅಪ್ಪ ಅಮ್ಮ ಬಂದಿದ್ದಾರೆ. ಇವನು ಲಕ್ಷ್ಮಿ ಅಕ್ಕಂದು ಮಗ ಪ್ರದಿಂದು ದೀಪನ. ಓ, ಪ್ರದೀಪನ ನೀನು? ನಿಮ್ಮಮ್ಮ ಹೇಳಿದ್ರು ನಾಳೆ ಬರ್ತಾನೆ ನನ್ನ ಮಗ ಅಂತ. ಅಯ್ಯೋ ನೋಡಪ್ಪ, ನೀನು ಯಾರು ಅಂತ ಗೊತ್ತಾಗ್ತಾನೆ ಎಷ್ಟೊಂದು ಅವಾಂತರ ಆಗೋಯ್ತು. ಥ್ಯಾಂಕ್ಸ್ ಆಂಟಿ. ಇವಾಗಾದರೂ ನಾನು ಯಾರು ಅಂತ ನಿಮ್ಗಾದರೂ ಗೊತ್ತಾಯ್ತಲ್ಲ. ಥ್ಯಾಂಕ್ ಗಾಡ್.